ನಮ್ಮ ಜೊತೆ ಅಡ್ವೊಕೇಟ್ ಅರುಣ್ KS ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ನೋಡಿದಿರಿ ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಶೋ. ಇದಕ್ಕಿದ್ದಂತೆ ಸಡನ್ನಾಗಿ ನಿಲ್ಲಿಸ್ಬಿಟ್ರು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರಂತೆ. ಸೊ ಏನೆಲ್ಲ ವಿಧಾನ ಇದೆ, ಈ ಥರ ನಿಲ್ಲಿಸ್ಬೋದಾ? ನೋಡಿ, ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ಹೇಳಬೇಕು ಅನ್ನೋದಾದರೆ ಕಾನೂನು ಎಲ್ಲರಿಗೂ ಒಂದೇ. ಇದನ್ನು ನಾವು ಹಿಂದೆ ದರ್ಶನ್ ಕೇಸ್ನಲ್ಲೂ ಸಹ ಇತ್ತೀಚಿನ ಉದಾಹರಣೆಯಾಗಿ ನೋಡಿದ್ದೇವೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅಂಥೇಳಿ ಅದನ್ನು ಆ ಸ್ಟುಡಿಯೋಗೆ ನೋಟಿಸ್ ಕೊಟ್ಟು ಆ ನೋಟಿಸ್ ಕೂಡ ಕಂಪ್ಲೈ ಮಾಡದೇ ಇದ್ದಾಗ ಆರ್ಡ್ರೇ ಮಾಡಿ ಕ್ಲೋಸ್ ಮಾಡಿಸಿದ್ದಾರೆ. ಇದು 2024 2 ಬಾರಿ ನೋಟಿಸ್ ಕೊಟ್ಟಿದ್ದರು. ತದನಂತರವೂ ಕೂಡ ಅವರು ಅಲ್ಲಿ ಏನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದರ ಪ್ರಕಾರ ಅವರು ಅಲ್ಲಿ ಸ್ಟುಡಿಯೋವನ್ನು ಮೇಂಟೈನ್ ಮಾಡಲಿಲ್ಲ. ಅಲ್ಲಿ ಏನು ಕಾನೂನು ಪರಿಪಾಲನೆ ಮಾಡಬೇಕಾಗಿತ್ತು, ಅದು ಎನ್ವಿರಾನ್ಮೆಂಟಲ್ ಲಾ ಇರ್ಬೋದು ಅಥವಾ ಇದ್ರದ್ದು ಏರ್ ಆ್ಯಕ್ಟ್ ಅಂತ ಇದೆ, ಏರ್ ಆ್ಯಕ್ಟ್ ಬಗ್ಗೆ ಆಗಲಿ ಪ್ರತಿಯೊಂದು ಕೂಡ ಅವರು ಅದನ್ನು ಮೇಂಟೈನ್ ಮಾಡಿಲ್ಲ. ಆ ಒಂದು ಕಾರಣಕ್ಕೆ ಈಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದನ್ನು ಮುಚ್ಚಬೇಕು ಅಂಥೇಳಿ ಆದೇಶ ಮಾಡಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತಂದರೆ ಇದು ಫಾಲ್ಟ್ ಆಗಿರ್ತಕ್ಕಂಥದ್ದು ಸ್ಟುಡಿಯೋ ಕಡೆಯಿಂದ. ಇದಕ್ಕೂ ಬಿಗ್ ಬಾಸ್ಗೂ ನೇರವಾಗಿ ಯಾವುದೇ ಸಂಬಂಧ ಇಲ್ಲ. ಆದರೆ ಕೋಇನ್ಸಿಡೆನ್ಸ್ ಆಗಿ ಆ ಜಾಗದಲ್ಲಿ ಈಗ ಬಿಗ್ ಬಾಸ್ ಶೋ ನಡೀತಾ ಇದೆ. ಸೊ ಹಾಗಾಗಿ ಆ ಎಂಟೈರ್ ಸ್ಟುಡಿಯೋವನ್ನೇ ಸೀಲ್ ಮಾಡಿರೋದ್ರಿಂದಾಗಿ ಬಿಗ್ ಬಾಸ್ ಶೋ ಕೂಡ ಅನಿವಾರ್ಯವಾಗಿ ನಿಲ್ಲಿಸಬೇಕಾಗಿ ಬಂದಿದೆ. ಈ ಆದೇಶವನ್ನು ಚಾಲೆಂಜ್ ಮಾಡಿ ಈಗಾಗಲೇ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ, ರಿಟ್ ಅರ್ಜಿಯನ್ನು ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸರ್, ಇವಾಗ ಏನಾಯಿತು ಅಂತಂದರೆ ಆ್ಯಕ್ಚುಲಿ ಆ ವಿವಾದ ಇರೋದು ಅಂದರೆ ಏನು, ಕಾಯ್ದೆ ಅಡಿಯಲ್ಲಿ ಕರೆಕ್ಟಾಗಿ ಸರಿಯಾಗಿ ಆ ಸ್ಟುಡಿಯೋನ ಕಟ್ಟಿಲ್ಲ. ಸೊ ಆ ಕಾಯ್ದೆನ ಫಾಲೋ ಮಾಡಿದ ರೂಲ್ಸ್ನ ಅನ್ನೋದೇನದು 30 ಎಕರೆನಲ್ಲಿದೆ. ಬಟ್ ಬಿಗ್ ಬಾಸ್ ನಡೀತಾ ಇರೋದು 1.5 ಎಕರೆನಲ್ಲಿ. ಬಟ್ ಇಲ್ಲಿ ಆ್ಯಕ್ಚುಲಿ ಸಡನ್ನಾಗಿ ನೋಟಿಸ್ ಕೊಡ್ದೇನೆ ಸೊ 2024 ಒಂದು ನೋಟಿಸ್ ಕೊಟ್ಟಿದ್ದಾರಂತೆ. ಅದಾದಮೇಲೆ ಇಲ್ಲಿವರೆಗೂ ಏನು ಮಾಡ್ತಾಯಿದ್ರು, ಸಡನ್ನಾಗಿ ಬಂದು ಬಿಗ್ ಬಾಸ್ ನಡೆಯುವಾಗಲೇ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯ ಪಿತೂರಿ ಅಥವಾ ಬೇರೆ ಏನಾದರೂ ಇದೆ ಅಂತ ಅನಿಸುತ್ತಾ, ಅಥವಾ ಕಾನೂನು ಅಡಿಯಲ್ಲಿ ಸರಿಯಾಗಿ ಕೆಲಸ ಮಾಡಿದ್ದಾರೆ ಅವರು? ನೋಡಿ, ಪ್ರಾರಂಭದಲ್ಲಿ ನೋಟಿಸ್ ಕೊಡಬೇಕು ಅನ್ನೋದು ಕಾನೂನು ಪ್ರಕಾರ ಇತ್ತು. ಅದರ ಪ್ರಕಾರ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಎರಡನೇದಾಗಿ ಇದು ನೋಟಿಸ್ ಬಂದಾಗಲೇ ಆ ಸ್ಟುಡಿಯೋದವರು ಎಚ್ಚೆತ್ತುಕೊಂಡು ಅಲ್ಲಿ ಎಲ್ಲಿ ಲ್ಯಾಪ್ಸಸ್ ಆಗಿದೆ ಆ ಲ್ಯಾಪ್ಸಸ್ಸನ್ನು ಕಂಪ್ಲೈ ಮಾಡ್ಕೊಳ್ಬೇಕಾಗಿತ್ತು. ಬಹುಶಃ ಅವರು ನಮ್ಮನ್ನು ಯಾರು ಮುಟ್ಟಲ್ಲ ಅನ್ನೋ ಒಂದು ದಾರ್ಷ್ಟ್ಯ ಇರ್ಬೋದು, ಅಥವಾ ಏನಾಗುತ್ತೆ ನೋಡೋಣ, ನಮಗೆ ಎಲ್ಲರ ಸಪೋರ್ಟು ಇದೆ ಮತ್ತು ದೊಡ್ಡ ಶೋ ನಡೆಯುತ್ತೆ, ಸೊ ಆ ಶೋಗೆ ಯಾರೂ ಕೈ ಹಾಕಲ್ಲ ಅನ್ನೋ ಒಂದು ಭರವಸೆನೂ ಇದ್ದಿರಬಹುದು. ಮತ್ತು ಇದರ ಹಿಂದೆ ಕಾಣದ ಕೈಗಳ ಕೈವಾಡನೂ ಇರಬಹುದು. ಯಾಕಂದರೆ ಬಿಗ್ ಬಾಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ಚೆನ್ನಾಗೇ ನಡೀತಾ ಇತ್ತು, ಒಳ್ಳೆಯ ಜನಪ್ರಿಯ ಶೋ ಕೂಡ ಆಗಿತ್ತು. ಸೊ ಅದು ಎಷ್ಟು ಮಟ್ಟಿಗೆ ಆಟದ ನಿಯಮಾವಳಿಗಳು ಸರಿ ತಪ್ಪು ಅದು ಬೇರೆ ವಿಚಾರ. ಆದರೆ ನಾನು ಆಗಲೇ ಹೇಳಿದಾಗೆ ಇದು ಕೋಇನ್ಸಿಡೆನ್ಸ್, ಅಲ್ಲಿ ನಡೀತಾ ಇದ್ದಂಥ ಶೋ ಅದಾಗಿತ್ತು. ಆದರೆ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಎಂಟೈರ್ ಸ್ಟುಡಿಯೋನಲ್ಲಿ ಉಲ್ಲಂಘನೆ ಆಗಿದೆ. ಕಾನೂನು ರೀತಿಯಲ್ಲಿ ಅದು ಕಟ್ಟಡ ಕಟ್ಟಲಿಕ್ಕಾಗಲಿ ಸ್ಟುಡಿಯೋ ಕಟ್ಟಲಿಕ್ಕಾಗಲಿ ಪರ್ಮಿಷನ್ಸ್ ತೊಗೊಂಡಿಲ್ಲ ಅನ್ನೋಂಥ ಎಲ್ಲ ಕಾರಣಗಳು ಇದೆ. ಆ ಕಾರಣದ ಆಧಾರದ ಮೇಲೆ ಅವರು ನೋಟಿಸ್ ಕೊಟ್ಟು ಅದನ್ನು ಕ್ಲೋಸರ್ ಆರ್ಡ್ರನ್ನ ಕೊಟ್ಟಿದ್ದಾರೆ. ಸರ್, ಇವಾಗ ಸದ್ಯದಲ್ಲಿ ಏನೋ ಅಂದರೆ 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರಂತೆ. 10 ದಿನದೊಳಗಡೆ ಈಗ ಹೈಕೋರ್ಟಿಗೆ ರಿಟ್ ಅರ್ಜಿ ಹಾಕಿದ್ದಾರೆ ನೀವು ಹೇಳಿದಾಗೆ. ಈಗ ಹೈಕೋರ್ಟಲ್ಲಿ ಬಿಗ್ ಬಾಸ್ ಶೋನವರು ಯಾವ ರೀತಿ ವಾದ ಮಾಡ್ಬೋದು? ಯಾಕೆಂದರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಆಲ್ರೆಡಿ ಸ್ಟುಡಿಯೋನ ಸೆಟಪ್ ಮಾಡ್ಕೊಂಡಿದ್ದೀವಿ. ಸೊ ನಾವು ನಮ್ಮದೇ ಆದ ಅಮೌಂಟ್ನ ಈ ಜಾಲಿವುಡ್ ಇದಕ್ಕೆ ಸಂಸ್ಥೆಗೆ ಕೊಟ್ಟಿದ್ದೀವಿ. ಸೊ ಈ ಥರದ್ದು ವಾದಗಳು ಮಾಡಿಕೊಂಡು ಸೊ ಇವ್ರಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಅಂದರೆ ಖರ್ಚು ವೆಚ್ಚದಲ್ಲಾಗ್ಬೋದು ಏನಾದರೂ ಸಮಸ್ಯೆ ಆಗುತ್ತಾ, ಅಥವಾ ಇದೆಲ್ಲ ಕಂಪ್ಲೀಟ್ಲಿ ಜಾಲಿವುಡ್ ಸ್ಟುಡಿಯೋಸ್ ಜವಾಬ್ದಾರಿ ಆಗಿರುತ್ತಾ? ನೋಡಿ, ಮೊದಲನೇದಾಗಿ ಅವರು ಜಾಲಿವುಡ್ ಸ್ಟುಡಿಯೋಯಿಂದ ಬಾಡಿಗೆಗೆ ತೊಗೊಂಡು ಶೋ ನಡೆಸ್ತಾ ಇರ್ತಕ್ಕಂಥದ್ದು, ಅದನ್ನು ಯಾರೂ ಅಲ್ಲಿಗಳಿಲಿಕ್ಕಾಗಲ್ಲ. ಎರಡನೇದು ಅವರ ವಾದ ಏನು ಅಂತಂದರೆ 700 ಜನ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಸೊ 700 ಜನ ಅಂತಂದರೆ ಆಲ್ಮೋಸ್ಟ್ 700 ಕುಟುಂಬಗಳು. ಅವ್ರಿಗೆ ಅನ್ಯಾಯ ಆಗಿದೆ, ಅತಂತ್ರ ಸ್ಥಿತಿಗೆ ಅವರು ಬಂದಿದ್ದಾರೆ. ಹಠಾತ್ ಒಂದು ಏನು ಸ್ಥಗಿತ ಸ್ಟಾಪ್ ಆಗಿದೆ ಅನ್ನೋದು ಕಾರಣಕ್ಕೆ ಅಂತ. ಸೊ ಅದನ್ನು ಮಾನವೀಯ ನೆಲೆಯಲ್ಲಿ ಕೋರ್ಟ್ ನೋಡುತ್ತಾ ಅಥವಾ ಕಾನೂನು ಉಲ್ಲಂಘನೆ ಆಗಿದೆ ಅದನ್ನು ಫಸ್ಟ್ ಕಂಪ್ಲೈ ಮಾಡ್ಕೊಳ್ಳಿ, ಕಂಪ್ಲೈ ಮಾಡಿದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡೋಣ ಅಂತ ಕೋರ್ಟ್ ಹೇಳುತ್ತಾ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಓಕೆ, ಅದು ಕೋರ್ಟ್ ಯಾವ ರೀತಿ ಪರಿಗಣನೆ ಮಾಡುತ್ತೆ ಅನ್ನೋದು ಸದ್ಯದಲ್ಲಿ ಹೇಳೋಕ್ಕಾಗೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಇವರು ವಾದ ಏನಿರುತ್ತೆ ಅಥವಾ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏನು ವಾದ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ.
ಸರ್ ಇವಾಗ ಒಂದು ಶೋನ ನಿಲ್ಲಿಸ್ಬೇಕು ಅಂತಂದರೆ ಕೋರ್ಟಿಂದ ಸ್ಟೇ ತಂದೆ ನಿಲ್ಲಿಸ್ಬೇಕಾ ಅಥವಾ ಏಕಾಏಕಿ ತಹಶೀಲ್ದಾರ್ ಬಂದು ನಿಲ್ಲಿಸ್ಬೋದಾ? ಅವ್ರಿಗೆ ಅಧಿಕಾರ ಇರುತ್ತಾ? ನೋಡಿ, ತಹಸೀಲ್ದಾರು ಒಬ್ಬರು ಏಜೆಂಟ್ ಅಷ್ಟೇ ಈ ವಿಚಾರದಲ್ಲಿ. ಯಾಕೆಂತಂದರೆ ಆದೇಶ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಅದನ್ನು ಆ ನೋಟಿಸನ್ನು ತಹಸೀಲ್ದಾರ್ ಮುಖಾಂತರ ಅಲ್ಲಿ ಅವರು ಕೊಟ್ಟು, ಅವರು ಒಬ್ಬ ರೆವಿನ್ಯೂ ಆಫೀಸರ್ ಆಗಿ ಆ ರೆವಿನ್ಯೂ ಅಧಿಕಾರಿಯಾಗಿ ಅವರು ಬಂದು ಅಲ್ಲಿ ಅವರ ಕೆಲಸವನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಅದಕ್ಕೆ ಕಾನೂನಲ್ಲಿ ಅವಕಾಶ ಇದ್ದೇ ಇದೆ. ಓಕೆ. ಸೊ ಇದನ್ನು ಪ್ರಶ್ನೆ ಮಾಡಿ ಇವರು ಕೋರ್ಟ್ ಮುಖಾಂತರನೂ ತೊಗೊಬರ್ಬೋದು. ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ. ಈಗಾಗಲೇ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಮುಂದಿನ ದಿನಗಳಲ್ಲಿ ಅದು ಕೋರ್ಟ್ ಮುಂದೆ ಬಂದಾಗ ಅದರ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್.